ನಿಲ್ಲಪ್ಪ. ಯಾರಪ್ಪ ನೀನು? ಈ ನುಗ್ಗಲಾರ್ದ ಸೀಗೆ ಮಳೆಯೊಳಗೆ ಹಿಂಗ್ಯಾಕಪ್ಪ ನುಗ್ಗು ಬರ್ತಾ ಇದೆಯೇ? ತಪ್ಪಾಗಿದ್ರೆ ಮನ್ನಿಸು ತಾಯಿ. ಬಿಲ್ಲುಗಾರರು ಬಿಲ್ಲು ಬಾಣ ಹಿಡಿದು ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಅವರಿಂದ ತಪ್ಪಿಸ್ಕೊಳ್ಳೋಕೆ ಒಬ್ಬ ಹೆಣ್ಣು ಮಗಳು ಈ ನೆಲೆನ ತೋರಿಸಿದ್ಳು. ಅದಕ್ಕೆ ಬಂದೆ. ನಿನ್ನ ತಪ್ಪನ ಮನ್ಸಕ್ಕೆ ನಾನು ಯಾರಪ್ಪ? ನಾನೊಬ್ಳು ದಿಕ್ಕು ದೇಶ ಇಲ್ದಿರೋಳು. ಇಲ್ಲಿ ಬಂದು ನೆಲೆಯಾಗಿವ್ನಿ. ಜಿಗ್ನಕ್ಕಿ ಒಂದು ಬಿಟ್ರೆ ಇಲ್ಲಿ ಯಾವ ಜೀವಿಗೂ ಜಿಗ್ನಾಗ ನುಗ್ಗಿ ಗೂಡು ಕಟ್ಕೊಳ್ಳೋಕ್ಕೆ ಗುಂಡಿಗೆ ಇಲ್ಲ. ನಿನಗೆ ಗುಂಡಿಗೆ ಇದ್ರೆ ನೀ ಬರ್ಬೋದು. ಬಾರಪ್ಪ. ನೀ ಬರಬೇಕು ಅಂದರೆ ಒಂದು ಪರೀಕ್ಷೆನಾಗ ಗೆಲ್ಲಲೇಬೇಕು. ನೀ ದ್ಯಾವ್ರೇ ಆಗಿದ್ರು ಆ ಪರೀಕ್ಷೆ ನಿನಗೆ ತಪ್ಪಿದ್ದಲ್ಲ ಕಣಪ್ಪ. ಆದರೆ ಒಂದು ವಿಷಯ ಕಣಪ್ಪ, ಈ ಪರೀಕ್ಷೆನಾಗ ನೀನು ಗೆದ್ದುಬಿಟ್ರೆ ಮುಳ್ಳೆ ಮೈಯಾಗಿದ್ರು ಒಂದು ಮನೇನೂ ತಾಕ್ತಂಗೆ ನಿನ್ನ ನಾನು ಮೊಡ್ಲಾಗಿಟ್ಟು ತೂಗ್ತೀನಿ ಕಣಪ್ಪ. ಬಹಳ ಸಂತೋಷ ತಾಯಿ. ಆಯಿತು, ಬಾರಪ್ಪ ಬಾ. ಶುರು ಮಾಡ್ಕೊಳ್ಳಿ. ಹಂಗೆ ಸೂತ್ರೋ ಸುತ್ತಲ್ಲ ಶುರು ಮಾಡ್ಕೊಳ್ಳಿ. ಹಂಗೆ 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 ನೆಗೆದು ಹೊಡಿಲ್ಲ. ಶುರು ಹಚ್ಕೊಳ್ಳಿ. ಬಲೆ ಬಲೆ. ಹಂಗೆ ಹಂಗೆ ಹೊಲಿಯ. ಯಾಕ್ಲಾ ಅಕ್ಕ? ಆ ನಾಯಕ್ರ ಮಗ ದೊಡ್ಡಯ್ಯ ಅವನ್ ಯಾಕ ಯಾವ ತಾಲೀಮ್ಗೂ ಬರಕ್ಕಿಲ್ಲ ಅಂತನ? ನಾವು ಮಾತ್ರ ತಾಲೀಮು ಮಾಡ್ಬೇಕು, ಗಡಿನೂ ಕಾಯ್ಬೇಕಾ? ಇದ್ಯಾವ ನ್ಯಾಯ? ಅವನು ಬರ್ಲಿ. ಹೌದು ದೊಡ್ಡಯ್ಯ, 2 ದಿವಸದಿಂದ ನಾವು ಮಾತ್ರ ಕಾವಲು ಕಾಯ್ತಾ ಇದ್ವಿ. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ. ಇದೇನಾ ಬ್ಯಾಡ್ ಕಂಪಣ್ಣ ನ್ಯಾಯ? ಎಷ್ಟೇ ಆಗ್ಲಿ ಆ ಕನ್ನಯ್ಯ ಗುರಿಕಾರ ನಾಯಕರ ಮಗ, ಹೌದಲ್ವಾ ದೊಡ್ಡಯ್ಯ? ಅದವಾಗ ಬಂದಿರೋ ಮಡಕೆ ಹಾಕೊಂಡ್ರೋ ಕನ್ನಯ್ಯ ಯಾವಾಗ ಬೇಕಾದ್ರೂ ಬಳಕೆಯಾಗಿ ಬರ್ತಾನೆ. ಹಂಗಾರೆ ನಾವೆಲ್ಲ ಹಸಿ ಮಡ್ಕೆಗಳ? ಕರೀರಿ ಆ ಬೆಂದಿರೋ ಮಡ್ಕೆನ, ಒಂದಾಟ ನೋಡಾ ಬಿಡ್ತೀವಿ. ಯಾವ್ದು ಬೆಂದಿರೋ ಮಡ್ಕೆ ಯಾವ್ದು ಹಸಿ ಮಡ್ಕೆ ಅಂತ ಗೊತ್ತಾಯ್ತದ? ಕರೀರಿ ಅವನ್ನ. ನಾವು ಮಾತ್ರ ನಿಮ್ ಮಾತಾ ಮೀರ್ಬಾರ್ದು, ಅವನು ಮೀರ್ಬಹುದಾ? ಇದು ಯಾವ ಕುಲಕ್ ಕಟ್ಲೆ? ನೀಲ ದೊಡ್ಡಯ್ಯ ಅವನ್ ಕೇಳಿದ್ರಾಗೇನ್ ತಪ್ಪೈತೆ? ಕನ್ನಯ್ಯ ಬರ್ಲಾ ಇಲ್ಲಿ. ದೊಡ್ಡಯ್ಯೋ ಮಾರೈ ನಟ್ಟಿ ಹೋಗ್ಬೇಕು, ಅಪ್ಪಯ್ಯ ಹೇಳವ್ರೆ. ನೋಡ್ದ ದೊಡ್ಡಯ್ಯ, ಅವನ್ಗ ಅವ್ರ ಅಪ್ಪನ ಮಾತಾ ದೊಡ್ಡದಾಯ್ತು, ನಿನ್ ಮಾತ್ಗ ಕವಡೆ ಕಿಮ್ಮತ್ತು ಇಲ್ಲ. ಕನ್ನಯ್ಯ ಬಾಯ್ಲಿ. ದೊಡ್ಡಯ್ಯ ಅಪ್ಪಯ್ಯ ಹೇಳವ್ರೆ, ಮಾವಿಂಗದೇನೋ ತುರ್ತಿನ ಸುದ್ದಿ ಮುಟ್ಟಿಸ್ಬೇಕಂತೆ. ವಿದ್ಯಾ ಕಲ್ಸಿದ ಗುರು ಹೇಳ್ತಾ ಇವನಿ, ಒಂದು ಆಟ ತೋರ್ಸೇ ಬಿಡು. ತತ ತಕ. ಕನ್ನಯ್ಯ ಬತ್ತಳಿಕೆ ಕೊಡು.
ಓ ಮಲ್ಲಿಗೆ ದಂಡು ದುಂಡಿಗ ನೋಡು ಹುಲಿಯ, ಇನ್ನು ವಾರಸ್ ಏನಿದ್ರು ನನ್ನ ಮೈ ಮೇಲೆ ತೋರು. ಮಲ್ಲಿಗೆ ಹೂವಿನ ದಂಡಿ ಮೇಲಲ್ಲ, ಅದು ನನ್ನ ಹೂವ ಕೊಟ್ಟು ಗಳಿಸಿರೋದು. ಅದ್ರ ಹಾಕಿನ ಒಂದು ಮೊಗ್ಗು ನೆಲಕ್ಕೆ ಬಿದ್ರ ನಿನ್ನ ರಕ್ತ ಚೆಲ್ತೈತಿ. ಹಾಗಾದ್ರೆ ಈ ಮಲ್ಲಿಗೆ ದಂಡು ನಂಗೆ ಬೇಕು. ಲೇ ಹುಲಿಯ, ಮಲ್ಲಿಗೆ ದಂಡೆ ವಿಚಾರಕ್ಕೆ ಬರ್ತೀಯಲ್ಲ? ಹುಲಿಯ, ಕನ್ನಯ್ಯ ಬೆಂದ್ ಮಡಿಕೆನಾ ಹಸಿ ಮಡಿಕೆನಾ? ಆ ಬೆಂದಿರೋ ಮಟ್ಕೆನ ಒಂದಲ್ಲ ಒಂದಿನ ಪುಡಿ ಪುಡಿ ಮಾಡೇ ಮಾಡ್ತೀನಿ. ನೋಡ್ತಾ ಇರಿ ದೊಡ್ಡಯ್ಯ, ನಾನೇನ್ ಮಾಡ್ತೀನಿ ಅಂತ. ಕರ್ಕೊಂಡೋಗ ಹೊಟ್ಟಿದ ಬಿಡಲ್ಲ ಅವನ್ನ. ಯಾಕವ್ವ, ಏನಾಯ್ತು? ಅಪ್ಪಯ್ಯ, ಕೈಗೆ ಏನಾರು ಮುಳುಗಿಲ್ ಚುಚ್ಕೋತೆ? ಇಲ್ಲ ಅಪ್ಪಯ್ಯ, ಇದು ನನಗೆ ಬುದ್ಧಿ ಬಂದಾಗ್ಲಿಂದಲೂ ಒಂದು ಮುಳ್ಳು ಚುಚ್ಚಿ ಚುಚ್ಚಿ ಕಾಡ್ತಾ ಇದೆ. ಮೊದಲು ಆ ಮುಳ್ಳನ್ನು ತೆಗ್ದಾಕ್ಬೇಕು. ಅದು ಮೊದಲು ತೆಗ್ದಾಕ್ಬಿಡವ, ಇಲ್ಲಾಂದ್ರೆ ಕ್ಯೂ ತುಂಬ್ಕೋತದೆ. ಆ ಮುಳ್ಳು ಚುಚ್ತಾ ಇರೋದು ನೀವೇ ಅಪ್ಪಯ್ಯ. ಏನೋ ನಾನೇ? ಏನವ ಹೇಳ್ತಾ ಇದೀಯ ನೀನು? ಹೌದು ಅಪ್ಪಯ್ಯ, ಈಸ್ ದಿನ ಕೇಳಿರಲಿಲ್ಲ, ಈಗ ಕೇಳ್ತೀವಿ. ಅವನ್ನ ನೀನು ಯಾಕೆ ಕೊಂದಿದ್ದು? ಅದು ಈಸಿಗೆ ಮಳೆಯಾಗ. ಪಾಪ ಅದು ಹೇಳಪ್ಪಯ್ಯ, ಯಾಕೆ ಕೊಂದೆ ಅವನ್ನ? ಅವ ಅದು ಅದು ನಾನು. ಹೇಳಪ್ಪಯ್ಯ. ಮಾವಯ್ಯೋ, ಅಪ್ಪಯ್ಯ, ಏನಕ್ಕಣ್ಣ? ಅಪ್ಪಯ್ಯ ಹೇಳಿದ್ರು
ಅದೇನು ಬೋ ತುರ್ತಿನ ಪಯಣವಂತೆ ಪಯಣ ಸಂಚಿ ತಕೊಂಡು ಈಗಿಂದಿಗೆ ಬರಕ್ಕೆ ಹೇಳಿದ್ರು. ಆಯ್ತು ಕಣಪ್ಪ, ನಾನು ಈಗಿಂದೀಗಲೇ ಹೋಗಿ ನಾಯಕರನ್ನ ಕಾಣ್ತೀನಿ. ನೀನು ದುಂಡಿನ ಮನೆಗೆ ಬಿಟ್ಬಿಟ್ಟು ಬೇಗ ಪಯಣ ಸಂಚೆ ತಗೊಂಡು ಬಂದ್ಬಿಡು. ಆತು ಮಾವಯ್ಯ. ಅವ್ವ, ಆ ಬೀಗ ದೇಸ್ಲ ಮನೆ ಗೋಡೆ ಮೇಲೆ ಮಡಗಿವ್ನಿ, ತಗೋ ಬರ್ತೀನಿ ನಾನು. ಏನಾಯ್ತು ದುಂಡಿ? ಮುಳ್ಚುಚ್ತು. ಎಲ್ಲಿ ಎಲ್ಲಿ ಮುಳ್ಳೆ ಇಲ್ಲ. ಮಾವಯ್ಯ, ನೀ ಹೇಳ್ತಿರೋದು ದಿಟ್ವಾ? ಅಯ್ಯೋ ಶಿವನೇ, ದಿಟ್ಟುವೋ ಸುಳ್ಳುವೋ ಅಂತ ಕುಂತ್ಕೊಳ್ಳೋ ಕಾಲ ಅಲ್ಲ ಕಣಪ್ಪ ಇದು. ಕಾಲದಿಂದಲೂ ನಡ್ಕೊಂಡು ಬಂದಿರೋ ನಡಾವಳಿ ಇದು. ನಮ್ಮ ಹಿರೀಕರು ಅನುಭವದಿಂದ ಕಂಡ್ಕಂಡಂಥ ಸತ್ಯ. ನೀನಿಲ್ಲದೆ ಇರೋ ಹೊತ್ತಿನಲ್ಲಿ ನಿನ್ನಟ್ಟಿ ಕಡೆ ಪುಂಡ್ರು ಪೋಖರಿಗಳು ಸುಳ್ದಾಡ್ತಾ ಇದ್ದದ್ದನ್ನು ನಾನೇ ನನ್ನ ಕಣ್ಣಾರ ನೋಡೀನಿ. ನಿನ್ನ ಹೆಂಡ್ರು ಒಳ್ಳೆಯವಳು ಇರ್ಬೋದು, ಆದ್ರೆ ಹುಡುಗರು ಒಳ್ಳೆಯವರಾಗಿರ್ಬೇಕಲ್ಲ. ಮೊದಲೇ ಪುಂಡ್ರು. ನಾನು ಯಾಕೆ ಮಾತಾಡ್ತೀನಿ ಅಂತ ಹೇಳಿದ್ರೆ, ಹೆಣ್ಣೆತ್ತು ಮಗಳನ್ನು ಕಳ್ಕೊಂಡ ನತದೃಷ್ಟ. ಸಂಕವನಲ್ಲೇ ನನ್ನ ಮಗಳನ್ನ ಕಾಣ್ತಾ ಇವ್ನಿ. ಆ ಜೀವಕ್ಕೇನಾದರೂ ಆದರೆ ವಿಲ್ವಿಲ ಅಂತ ಚಡಪಡಿಸ್ತದೆ ನನ್ನ ಮನಸ್ಸು. ಮಾವಯ್ಯ, ನಂಗೀಗೆಲ್ಲ ಅರ್ಥ ಆಗ್ತಾ ಐತೆ. ಆಗಲೇಬೇಕು. ಈಗಲೂ ಅರ್ಥವಾಗಲಿಲ್ಲ ಅಂತ ಹೇಳಿದ್ರೆ ಇನ್ಯಾವಾಗ ಅರ್ಥವಾಗುತ್ತೆ? ದೀಟ ಮಾವಯ್ಯ, ನಿನ್ನ ಮಾತು ಆಗಬಾರ್ದಂತ ಅನರ್ಥ ಆಗೋ ಮೊದಲೇ ಎಲ್ಲನೂ ಅರ್ಥ ಆದರೆ ಅರ್ಥಕ್ಕೂ ಒಂದು ಬೆಲೆ ಐತೆ. ಇಲ್ಲಾಂದರೆ ಅರ್ಥಕ್ಕೆ ಬೆಲೆ ಇರೋಕ್ಕಿಲ್ಲ, ನಮ್ಮ ನೆಲೆಗೂ ಬಾಲ ಇರೋಕ್ಕಿಲ್ಲ. ಇಷ್ಟು ಬೇಗ ನೀನು ನನ್ನ ಮಾತಿನ ಜಾಡನ್ನ ಹಿಡಿತೀಯ ಅಂದ್ಕೊಂಡಿರಲಿಲ್ಲ. ಬೇಡ ತೋರಿಸಿದ್ರೆ ಅಸ್ತಾನೇ ನುಂಗೋನು ನೀನು. ಬ್ಯಾಟೆ ಅಂದರೆ ನಮ್ಮ ಬಾಳಿಗೆ ಹಾಕೋ ಹುಲ್ಲು ಅಂತ ಗೊತ್ತಿರಲಿಲ್ಲ ಮಾವಯ್ಯ. ನೋಡಲಿಲ್ಲ, ನಮ್ಮ ಸಂಕವ್ವ ಅಗ್ನಿ ದೇವತೆ ಅಂತ ಹೆಣ್ಣು ಮಗಳು. ರಗರಗ ಅಂತ ಉರಿತಾಳೆ ರೂಪದಲ್ಲಿ. ಅವಳ ಶೀಲ ಮಾನ ಪ್ರಾಣಕ್ಕೆ ಏನಾದರೂ ಆದರೆ ತಲೆ ಎತ್ಕೊಂಡು ಓಡಾಡಕ್ಕಾಯ್ತದ? ಹಬ್ಬಕ್ಕಿಂತ ಅವಳ ಶೀಲ ಪ್ರಾಣ ಕಾಪಾಡೋದು ಗಂಡನಾದ ನಿನ್ನ ಆದ್ಯ ಕರ್ತವ್ಯ. ಅದ ಮನೆ ಮರಿಬೇಡ, ಮರಿಬೇಡ. ಏನ ನಾ ಒಬ್ಳೇ ಇದ್ದಾಗ ಮಾತಾಡಕ್ ಅಂಜಿಕೆಯ? ನನಗ್ಯಾಕೆ ಅಂಜಿಕೆ? ನಾನು ನೀನು ಇವತ್ತಿನ ನೋಡಿವ್ನಾ? ನೀನು ಹುಟ್ಟಿದಾಗ ನಾನು ನಿನ್ನ ಕಾಲ್ಬೇಳೆ ಚೂಟ್ಬಿಟ್ಟಿದ್ದೆ ಗೊತ್ತಾ? ಹಾಗಾದ್ರೆ ಈಗಲೂ ಚೀಟು ನೋಡುವ. ನೀನೋ ಸರಿ, ಅವಾಗ ಬೇರೆ ಇವಾಗ ಬೇರೆ. ಅದೆಂಗಾಯ್ತದೆ? ಅವಾಗ ಬೇರೆ ಇವಾಗ ಬೇರೆ? ಅದು ಹಂಗೇನೆ. ನಾನು ಅಂದ್ರೆ ಆಟೆಯ. ಕೋಪ ಮಾಡ್ಕೋಬೇಡ ದುಂಡಿ. ನಿಂಗೆ ಹೂ ಅಂದ್ರೆ ಪಿರುತಿ ಅಂತ ಅವ್ವ ಮಲ್ಲಿಗೆ ದಂಡೆ ಕಳ್ಸವಳೆ. ಹೂ ಅಂದ್ರೆ ಇಷ್ಟ ಅಲ್ವಾ? ಮಲ್ಲಿಗೆ ದಂಡು ಅಂದ್ರೆ ಇಷ್ಟನೇಯ, ಆದ್ರೆ ಕೊಡ್ತಾ ಇರೋರು ಇಷ್ಟ ಇಲ್ಲ ಆಟೆಯ. ಯಾಕ? ನಾನು ಹೇಳಿದ್ ಮಾಡಲ್ವಲ್ಲ ಅದಕ್ಕ. ನಿಂಗೆ ಏನಿಟ್ಟ ದುಂಡಿ? ಬಾಯ್ ಬಿಟ್ಟ ಹೇಳ್ಬೇಕೇನು? ಹಂಗೆ ಅರ್ಥ ಮಾಡ್ಕೊಳಕ್ ಆಗಕ್ಕಿಲ್ವಾ? ಹೆಂಗಸರ್ ತಲೆಯಾಗಿರೋಷ್ಟು ಬುದ್ಧಿ ನನ್ನ ತಲೆಯಾಗಿರ್ಬೇಕಲ್ಲ. ಈಗ ಅದು ತಿಳಿತಾ ಗಂಡಸರಿಗಿಂತ ಹೆಂಗಸ್ರ ತಲೆಲೆ ಬುದ್ಧಿ ಜಾಸ್ತಿ ಅಂತ? ಏನ್ ತಿಳಿತೋ ಏನೋ, ನನ್ನ ಮನ್ಸಾಗಿರೋ ಭಾವ ಮಾತ್ರ ನಿನಗೆ ತಿಳಿವಲ್ದು. ಏನಂತ ಹೊಸಿ ಬಿಡಿಸಿ ಹೇಳು ಮಾವು. ಬಿಡಿಸಿ ಹೇಳಿದ್ರ ಕೊಟ್ಟೆಯಾ? ಅಂತದ್ ಏನೈತೇನಂತಾವ್ ಕೊಡಕ? ಸಾಗರದಿಂದ ಮುತ್ತನ್ ಕೊಡ್ತೀಯ ದುಂಡಿ? ನೀ
ನೀನೇ ನನ್ನ ಮುತ್ತ. ಇನ್ನೇನು ಕೊಡಕ್ಕೆ ಸಾಧ್ಯ? ಬರೀ ಮಾತೇ ಆತು. ಒಂದ್ಕಿತನಾದರೂ ಏನು ಒಂದ್ಕಿತನಾದ್ರು ಅಂದ್ರ ನಿನ್ ಮಾತಿನ ಅರ್ಥ ಏನ? ನಾವು ಹೇಳೋದು ಏನೂ ಅರ್ಥ ಆಗ್ತಾ ಇಲ್ಲ. ಹಂಗಾರೆ ಸರಿ ಹೋತು. ಈಟೋತು ಕ್ವಾಣದ ಮುಂದೆ ಕಿಂದ್ರು ಬರ್ತಂಗಾಯ್ತು. ಹಿಂಗೆ ಆದ್ರೆ ಮುಂದೆ ಮದುವೆ ಆದ್ಮೇಲೆ ಭಾಳ ಕಷ್ಟ ಆಯ್ತದೆ. ಆತಾತು, ಅದೇನು ಹೇಳು ಮಾವ, ಈಗ ಮುಂದಕ್ಕೆ ನಾನು ಅರ್ಥ ಮಾಡ್ಕೋತೀನಿ. ದುಂಡಿ, ನಿನಗ ನಾನು ನೋಡಿದ್ರೆ ಏನು ಅನಿಸ್ತದ? ಏನ್ ಅನ್ಸ್ಬೇಕು ಮಾವ? ಸುತ್ತಿ ಬಳಸಿ ಮಾತಾಡಿಸ್ತೀಯ ಅನ್ಸ್ತದ. ಪೆದ್ದಿ ನೀನು. ನಾನು ಏನ್ ತಪ್ಪು ಮಾಡಿದೀನಿ ಅಂತ ಹಿಂಗಂತೀಯ? ಆಗಿಂದ ಹೇಳಿದ್ದೆ ಹೇಳ್ತೀಯ. ಆತ್ ಬಿಡು, ನಿಂಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಆಟೆ ಸರಿ ಆತ್ ಬಿಡು. ನೀ ಬಂದಿರೋದು ಮಲ್ಗೆ ದಿಂಡ್ರ ನೆಪ ಮಾಡ್ಕೊಂಡು, ಬ್ಯಾರೆ ಏನೈತೆ ಅಂತ ನಂಗೆ ಅರ್ಥ ಆಯ್ತಿಲ್ಲ. ಅದು ದಿಟ್ಟುವೆ. ದುಂಡಿ, ಒಂದು ಮುತ್ತು ಕೊಡು ದುಂಡಿ. ಬಿಡಕ್ಕಯ್ಯ. ಕೈ ಹಿಡಿದಿರೋದು ಬಿಡಕ್ಕಲ್ಲ, ಸಾಯ ಗಂಟ ಜೊತೆಗಿರಾಕ. ಇದಕ್ಕೇನ್ ಕಡಿಮೆ ಇಲ್ಲ ದೊರೆಗ. ಮಲ್ಗೆ ದಂಡೆ ಮುಡ್ಸಲ್ವೇನು? ಅಯ್ಯೋ, ಮರ್ತೇ ಬಿಟ್ಟಿದ್ ನೋಡು. ಮಲ್ಲಿಗೆ ಅಂದ್ರ ಇಷ್ಟನಾ ದುಂಡಿ ನಿಂಗ? ಇಷ್ಟನೇಯ. ನಿನ್ಗ? ನನಗ ನೀನ್ ಇಷ್ಟ. ಏನಾಗಿದ್ದದು ನಿಮಗೆ? ಯಾಕೆ ಹಿಂಗೆ ಕುಂತಿದ್ದೀರಿ? ಕನ್ನಯ್ಯನ ಕೈಲಿ ಇನ್ನೂ ಪಾಣಿದ ಬುತ್ತಿ ಯಾಕೆ ಕಳಿಸಿಲ್ಲ? ಇಲ್ಲೇ ಮಡಗಲಿಲ್ವ ಬಿಗ್ ದೆಸ್ಲಾ? ಯಾರು ಹೇಳಿದ್ದು ಬೀಗ್ ದೆಸ್ಲು ಸಿಕ್ಕಿಲ್ಲ ಅಂತ? ಬೀಗ್ ದೆಸ್ಲು ಸಿಕ್ಕಿತ್ತು, ಆದ್ರೆ ಚಿಕ್ಕಿನೇ ಕೊಡಲ್ಲ ಅಂದ್ಲು. ಅದ್ರ ಮೇಲೆ ನಂಗೆ ಅಧಿಕಾರ ಇಲ್ವಂತೆ. ಅಯ್ಯೋ 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 ಸುಪ್ನಾತಿ, ಸುಳ್ಳು ಹೇಳ್ತೀಯಲ್ಲೇ? ಅದು ಈಗ ಬೇಕಾಗಿತ್ತೆ ಪಂಚಾಯತೆ. ನೋಡ ಇಲ್ಲಿ ನಡೆದಿದ್ದೆ ಬ್ಯಾರೆ. ನಿನ್ ಮಗಳು ಬ್ಯಾಕ್ ಪ್ಯಾಕ್ ಅಂತಾನೆ ನನ್ನ ಮೇಲೆ ಆಪದ ಹೊರಿಸ್ತಾವಳೆ. ಅಪ್ಪಯ್ಯ, ಅದೇನಾಯ್ತು ಅಂದ್ರೆ? ನಾನು ಪಯಣ ಹೊಂಟಿರ್ಬೇಕಾರೆ ಏನು ಕೂಸೆ ನಿಮ್ಮರಗಳೇ? ಮೊದ್ಲು ಇದನ್ನ ತೀರ್ಮಾನ ಮಾಡು. ಈ ಅಟ್ಯಾಗ ಅವಳು ಹೇಳ್ದಂಗ್ ನಡಿಬೇಕಾ ಇಲ್ಲ ನಾನ್ ಹೇಳ್ದಂಗ್ ನಡಿಬೇಕಾ? ಅದಿನ್ನೂ ಕೂಸು ಕಣೆ, ಅದಕ್ಕೇನು ತಿಳಿದಾತು? ನೀನು ದೊಡ್ಡವಳು, ನೀನೇ ಅನ್ಸರ್ಸ್ಕೋಬೇಕು. ಅಷ್ಟು ತಿಳಿಯಕ್ಕಿಲ್ವ ನಿನಗೆ? ಏನ ಕೂಸ ಇವಳ? ಲಗ್ನ ಆಗಿದ್ದಿದ್ರೆ ಎರಡೆತ್ತಿರೋಳು, ಆ ಕಂಕ್ಳಿಗೊಂದು ಈ ಕಂಕ್ಳಿಗೊಂದು. ನಾನಂತೂ ಆ ಭಾಗ್ಯ ಕೇಳ್ಕೊಂಡು ಬಂದಿಲ್ವಲ್ಲ. ನೋಡ್ದುಂಡಿ, ಚಿಕ್ಕಿ ನಿಮ್ಮ ಅವ್ವನ ಜಾಗದಾಗಿರೋಳು. ಅವಳು ನಿಮ್ಮ ಅವ್ವ ಇದ್ದಂಗೆನೆ. ಒಂದು ಮಾತು ಅಂದ್ರೂ ನೀನು ಅನ್ಸಸ್ಕೋಬೇಕಣವ. ಇಲ್ಲ ಅಪ್ಪಯ್ಯ, ನಂದೇನು ತಪ್ಪಿಲ್ಲ. ಇಲ್ಲ ಕಣವ್ವ, ನಿಂದೇನು ತಪ್ಪೆಲ್ಲ ನಂದೇಯ. ಕನ್ನಯ್ಯ ಕನ್ನಯ್ಯ ಅಂತ ತಲೆ ಮೇಲೆ ಹೊತ್ಕೊಂಡು ತಿರ್ತೀಯಲ್ಲ, ಇವಳು ಅವನು ಸೇರ್ಕೊಂಡು ಎಲ್ಲೆಲ್ಲಿ ಚಕ್ಕಂದ ಆಡ್ಕೊಂಡು ಬಂದ್ರು ಅಂತ ಕೇಳಿ ನೋಡು. ತಡ ಆಗಿದ್ದು ಇವರಿಂದ, ನನ್ನಿಂದಲ್ಲ. ಇವ್ರು ಮಾಡಿ ತಪ್ಪಿಗೆ ನನ್ನ ತಲೆ ಮೇಲೆ ಕಟ್ತೀಯಲ್ಲ. ಅವಳೊಂದು ಹೇಳ್ತಾಳೆ, ನೀನೊಂದು ಹೇಳ್ತೀಯ. ಇದನ್ನ ಬಿಡಿಸ್ತಾ ಕೂತ್ಕೊಳ್ಳೋಕೆ ನಂಗೆ ಗೊತ್ತಿಲ್ಲ.
ನಾನೀಗ ಪಯಣ ಹೊಂಟಿರೋದು ರಾಯಣ್ಣ ದೊರೆಗಳನ್ನು ಕಾಣೋಕೆ. ನಾನು ನಿಂದಿರ್ಗೆ ಬರೋ ತನಕ ನೀವು ಮಾತಿಗೆ ಮಾತು ಬೆಳೆಸ್ದೆ, ರಗಳೆ ರಂಪ ಮಾಡಿದೆ, ಸುಮ್ಕೆ ಕ್ಯಾಮೆ ಮಾಡ್ಕೊಂಡಿದ್ರೆ ಸರಿ, ಇಲ್ಲಾಂದರೆ ಕಥೆನೇ ಬೇರೆ ಆಯ್ತದೆ. ಅಪ್ಪಯ್ಯ ತಂಗ್ಳು ಉಂಡ್ಕೊಂಡು ಹೋಗಪ್ಪಯ್ಯ. ಬೇಡಕವ್ವ, ನಾನು ಕನ್ನೈ ನಟೆಲ್ಲ ಉಂಡು ಬಂದೆ. ಹ್ಞೂ ಕಣವ್ವ, ಕಂಡೋರ ಅಟ್ಯಾಗ ಉಂಡ್ರೇನೆ ಮೈ ಗಿಡಿಯಾದು. ಏಯ್, ಯಾರು ಕಂಡವರು? ಅವರು ನನ್ನ ರಕ್ತ ಸಂಬಂಧ, ತಿಳ್ಕೊ. ಹ್ಞೂ, ಕತ್ತೆಗೂ ಕುದುರೆಗೂ ಒಂದೇ ಅನ್ನಂಗಾತು. ಯಾರು ಹೊಟ್ಯಾಗ ಹುಟ್ಟಿದವನು, ರಕ್ತ ಸಂಬಂಧ ಹೆಂಗಾದಾನು? ಏಯ್, ಇನ್ನೊಂದು ಸಲ ಕನ್ನಯ್ಯನ ಬಗ್ಗೆ ಏನಾರು ಮಾತಾಡಿದೆ ಅಂದ್ರೆ ನಿನ್ನ ನಾಲ್ಗೆನ ಕತ್ತರಿಸಿ ಬಿಸಾಕ್ಬಿಟ್ಟನು. ನಾಯಕರೇ, ಯಾಕೋ ಅಮ್ಮ ಅರೆ ಮನಸ್ಸಿನಿಂದ ಹೂ ಕೊಟ್ಟವಳೆ. ಪಯಣ ಬೆಳೆಸ್ತಿರೋ ಬಿಟ್ಬಿಡ್ತಿರೋ ಒಂದ್ಕಿತ ಯೋಚನೆ ಮಾಡಿ ನೋಡಿ. ನೀನೇನು ಹೇಳ್ತೀಯ ಮಾರಯ್ಯ? ಬಾಬು, ಕರೆ ಕಳ್ಸೋರೆ ಅಂದಮೇಲೆ ಹೋಗೋದೇ ಒಳ್ತು. ಯಾಕೆ ಅಂತಂದರೆ ಈ ದ್ಯಾವ್ರ ಕೋಪಕ್ಕಿಂತ ದೊರೆಗಳ ಕೋಪನೇ ದೊಡ್ಡದು. ಅದರಲ್ಲೂ ಹತ್ತಿರದಲ್ಲೇ ಬಿಡಾರ ಊಡವ್ರೆ ಅಂದಮೇಲೆ ನಾವು ಹೋಗದೆ ಇರೋದು ತಪ್ಪಾಗಕ್ಕಿಲ್ವಾ? ಹೌದು ನಾಯಕರೇ, ಮಾರಯ್ಯ ಹೇಳೋದು ಸರಿಯಾಗಿ ಐತೆ. ಅಮ್ಮನಿಗೆ ಕಪ್ ಕಾಣಿಕೆ ಒಪ್ಸಿದ್ರೆ ಎಂಥ ತಪ್ಪುಗಳನ್ನು ಮನ್ನಿಸ್ತಾಳೆ. ಕಾಯೋ ತಾಯಿ ಅವಳಾದ್ರು ಆಳೋ ಅರಸು ಹುಲಿ ಇದ್ದಂಗೆ. ಅವ್ರನ್ನ ಎದುರಾಕೊಳ್ಳೋದು ತಪ್ಪಾಗ್ತೈತೆ. ನೀವು ಹೋಗಿ ಬನ್ನಿ ನಾಯಕರೇ. ನೋಡ್ರಪ್ಪ, ಸುತ್ತ ಹತ್ತಳ್ಳಿನ ಲೂಟಿ ಮಾಡಕ್ಕೆ ನಾಡಿನ ಜನ ತುದಿಗಾಲ ಮೇಲೆ ನಿಂತವ್ರೆ. ಮೋಜಿಗಾಗಿ ಹುಲಿ ಬೇಟೆ, ಆನೆ ದಂತ, ಗಮಲಕ್ಕಾಗಿ ಗಂಧ, ಅವ್ರು ಆಡಿದ ಆಟಕ್ಕೆ ಕೊನೆನೇ ಇಲ್ಲ. ಆದರೆ ನಾವು ನಡುಮೂಲೆಯಲ್ಲಿ ನೆಲೆಸಿರೋದಕ್ಕೆ ಅವ್ರ ಆಟ ಏನೂ ನಡೆಯೋದಿಲ್ಲ. ಈ ಕಾಡು ನಮಗೆ ಅನ್ನ ಕೊಡೋ ದ್ಯಾವರು, ದ್ಯಾವರಿಗೆ ಅಪಚಾರ ಆಗ್ದಾಗ ನೋಡ್ಕೊಳ್ಳೋದು ನಮ್ಮ ಧರ್ಮ. ನಮ್ಮ ಬ್ಯಾಡ್ರ ಕುಲದ ಕಟ್ಟೆ ಮನೆ ಪರವಾಗಿ ನಾನು ಮಾರಯ್ಯ ದೊರೆಗಳನ್ನು ಕಾಣೋದಕ್ಕೆ ಹೋಗ್ತಾ ಇದ್ದೀನಿ. ಅವರು ಬರೋದಕ್ಕೆ ಹೇಳಿ ಕಳ್ಸೋದು. ನಾ ಬರಗಂಟ ನಮ್ಮ ಮುತ್ತಣ್ಣ ನನ್ನ ಜಾಗದಲ್ಲಿ ಕುಂತು ಎಲ್ಲ ನಡೆಸ್ತವೆ. ಒಳ್ಳೇದು ಕೆಟ್ಟದ್ದು ಅವಂದೇಯ. 2 ದಿವಸದ ಪಯಣ ತಾನೇ, ನೀವು ನಿಶ್ಚಿಂತೆಯಿಂದ ಹೋಗಿ ಬನ್ನಿ, ನಾನು ನೋಡ್ಕೋತೀನಿ. ನಾಯಕರೇ, ಗಡಿ ತನಕ ನಾವು ಬರ್ತೀವಿ. ನಾವು ಬರ್ತೀವಿ. ಆಗಲಿ ಆಗಲಿ ಆಗಲಿ. ಹಟ್ಟಿ ಕಡೆ ಜೋಪಾನ. ದುಂಡಿ, ಹುಷಾರು ಕಣವ. ಬರ್ತೀನಿ ಮಗ, ಬರ್ತೀನಿ ರವ.
ಸಮೀಪದಲ್ಲಿ ಅವರೇ ಅಂತಂದರೆ ಇಲ್ಲೇ ಎಲ್ಲ ಸಿಗ್ತಾರೆ ನಮಗೆ. ಹಾಂ ಬಾಯ್ ಮುತ್ತಣ್ಣ, ಗಡಿ ಹಂಚಿಗೆ ತಲುಪಾಯ್ತು, ನೀವಿನ್ನು ಹೊಂಡಿ. 2 ರಾತ್ರಿ 2 ಹಗಲು ಕಳೆಯೋದಕ್ಕೆ ನಮ್ಮ ಭೂಮಿ ತಾಯಿ 2 ಹಿಡಿ ಮಣ್ಣೇ ಸಾಕು ನಮಗೆ. ಮಾರಯ್ಯ ಅಪ್ಪಣೆ ಬಾಯ್. ಹುಲಿಯ ಕನ್ನಯ್ಯ, ಇಕ ಇದೇ ನಮ್ಮ ಭಾಗದ ಗಡಿ. ಹಿಂದಕ್ಕಿರೋದು ಕಿಕ್ಕೇರಿ ದೇಶ, ಎಡಕ್ಕಿರೋದು ಬೇವಿನ ಹುಲಿ ಆಲಂಬಾಡಿ 101 ಚಾರಂದಪ್ಪನ ಮಲೆ, ದೇವರಹಳ್ಳಿ ನಡುವರಣ್ಯ, ಅಂತರಗಂಗೆ ತೆಂಕೋರಿ. ಇದೆಲ್ಲ ಗಂಪಣ ರಾಜ್ಯದ ಸೀಮೆ. ಹೊರಗಿನಿಂದ ಯಾರು ಬರದ ಹಾಗೆ ನಾವು ನೋಡ್ಕೋಬೇಕಪ್ಪ. ಆತು ದೊಡ್ಡಯ್ಯ, ನಾವು ಬೇಕಿದ್ರೆ ಹೆಚ್ಚೋರಿ ಭಾಗ ಕಾಯ್ತೀವಿ, ಕನ್ನಯ್ಯ ಬೇಕಿದ್ರೆ ಬಲ್ಚೋರಿ ಭಾಗ ಕಾಯ್ಲಿ. ಆತು, ಹಂಗೆ ಮಾಡಿ. ಇಬ್ರು ಒಂದೊಂದು ಗುಂಪು ಮಾಡ್ಕೊಂಡು ಕಾವಲು ಕಾಯಕ್ ಹೋಗಿ. ಒತ್ತು ಮುಳುಗೋಕ್ ಮುಂಚೆ ದೇವಿ ಶಿಲೆ ಹತ್ರ ಬಂದು ಕಂಡಿದ್ದು ಕೇಳಿದ್ದನ್ನೆಲ್ಲ ನಾನು ಒಪ್ಪಿಸ್ಬೇಕು. ಆಯ್ತು ದೊಡ್ಡಯ್ಯ. ಹೊಂಡಿ. ನಡಿ ಪುಟ್ಟಯ್ಯ, ಅಟ್ಟಿಗೆ ಹೋಗುವ. ಸಂಕವ ಮಾತಾಡವ್ವ, ಯಾಕೆ ಹಿಂಗೆ ಸುಮ್ಕೆ ನಿಂತ್ಕೊಂಡ್ಬಿಟ್ಟೆ? ನಾವೇನು ಅಂತ ತಿಳ್ಕೊಳ್ಳವ? ನೋಡವ, ನೀಲೇಗೌಡ ನಾವೆತ್ತು ಮಗ ಆದರೂ ಈಗ ಅವನು ನಮ್ಮ ಮಾತು ಕೇಳದೆ ಇರೋಷ್ಟು ಎತ್ತರಕ್ಕೆ ನಿಂತ್ಬಿಟ್ಟವನೇ ತಾಯಿ. ಅವನೀಗ ಕೇಳೋದು ನಿನ್ನ ಮಾತು ಮಾತ್ರ. ಅದಕ್ಕೆ ನಾವು ನಿನ್ನ ಹತ್ರ ಬೇಡ್ಕೊತಾ ಇದ್ದೀವಿ ಕಣವ, ಬೇಡ್ಕೊತಾ ಇದ್ದೀವಿ. ಬರೀ ನಿಮ್ಮ ಬಗ್ಗೆ, ನಿಮ್ಮ ಕಷ್ಟಗಳ ಬಗ್ಗೆ, ನಿಮ್ಮ ಮನೆತನ ಹಟ್ಟಿ ಮರವಾದೆ ಅಂತ ಯೋಚನೆ ಮಾಡ್ತಿದ್ದೀರಾ. ಆದರೆ ನನ್ನ ಬಗ್ಗೆ ಒಂದು ಗಳಿಗೆ ಆದರೂ ಯೋಚನೆ ಮಾಡಿದ್ದೀರಾ ಮಾವಯ್ಯ? ನಾನು ನಿಮ್ಮಂಗೆ ಮನುಷ್ಯಳೆಯ ಹುಳಿಬೆಟ್ಟು ಕೊಟ್ಟು ಕೊಟ್ಟು ನನ್ನನ್ನು ದ್ಯಾವ್ರ ಮೂರ್ತಿ ಮಾಡಬೇಡಿ. ನಾನೇನು ಕಲ್ಕಂಬ ಅಲ್ಲ. ನನ್ನೊಳಗೂ ಜೀವಂತವಾದ ಆಸೆಗಳಿವೆ, ಭಾವನೆಗಳಿವೆ, ಬಾಳಿ ಬದುಕಬೇಕು ಅನ್ನೋ ಹಠ ಇದೆ. ನಾನು ಅಬಲೆ ಇರ್ಬೋದು, ಆದರೆ ಶಿಲೆ ಅಲ್ಲ ಮಾವಯ್ಯ, ಶಿಲೆ ಅಲ್ಲ. ನನ್ನ ಭಾವನೆಗಳ ಬಗ್ಗೆನೂ ಮಾತಾಡಿ, ನನ್ನ ಬಾಳಾಟದ ಬಗ್ಗೆನೂ ಯೋಚನೆ ಮಾಡಿ. ನಿಮ್ಮ ಮೇಲಾಟದ ಬೆಂಕಿಗೆ ನನ್ನ ನೂಗ್ಬ್ಯಾಡಿ. ನಾನು ಬೆಂದು ಹೊಡೆಯೋ ಬಂಗಾರನೂ ಅಲ್ಲ, ಬಂಗಾರ ಜಿಂಕೆಗೆ ಆಸೆ ಪಟ್ಟು ಬೆಂಕೆತ್ಕೊಂಡನ ಹಾದ್ ಸೀತೆನೂ ಅಲ್ಲ. ಒಬ್ಳು ಸಾಮಾನ್ಯ ಕಾಡು ಹುಡುಗಿ ನಾನು. ಸಂಕವ್ವ, ನಿನಗೆ ತಿಳಿ ಹೇಳೋಷ್ಟು ತೊಟ್ಟವಳಲ್ಲ ಕಣವ್ವ ನಾನು. ನಿನ್ನ ಬೆಂಕಿಗೆ ತಳ್ಳಿ ತಮಾಷೆ ನೋಡೋ ಕಟ್ಟುಕರಲ್ಲ ನಾವು. ತಾನ ಕೇಳಕ್ ಬಂದಿದ್ದೀವಿ ಕಣವ್ವ. ಈಗ ಭಿಕ್ಷೆ ಬೇಡ್ತಾ ಇದ್ದೀವಿ. ಕೊಡೋದು ಬಿಡೋದು ನಿನಗೆ ಸೇರಿದ್ದು. ನನ್ನ ಮಗ ನೀಲೇಗೌಡ ಈಗಾಗಲೇ ಅವನು ಅಣ್ಣಂದ್ರ ಪ್ರೀತಿ, ಅತ್ತಿಗೆದ್ರ ವಾತ್ಸಲ್ಯ ಎಲ್ಲ ಕಳ್ಕೊಂಬಿಟ್ಟವನೆ. ನಾವು ಇನ್ನೆಷ್ಟು ದಿವಸ ಅಂತ ಬದುಕಿರ್ತೀವಿ? ನಾವು ಹೊಂಟೋಗ್ಬಿಟ್ರೆ ಅವನು ಅನಾಥ ಆಗ್ಬಿಡ್ತಾನೆ ಕಣವ. ಆಗ ನಮ್ಮ ಆತ್ಮಕ್ಕೆ ಶಾಂತಿ ಎಲ್ಲವ ಸಿಗ್ತದೆ. ಕುಲದಿಂದ ಬಹಿಷ್ಕಾರ ಹಾಕಿದ್ರೆ ಒಂಟಿಯಾಗಿ ಭಾಳ ಕಾತದೇನವ. ಈಗಲಾದರೂ ನಿಮ್ಗೆ ಗೊತ್ತಾತಲ್ಲ ಅತ್ಯವ್ವ, ನಮ್ಮ ಜೊತೆಯಾಗಿ ಯಾರೂ ಇಲ್ಲ ಅಂತ. ನೀವೆಲ್ಲನೂ ಬಿಟ್ಟು ನಮ್ಮ ಜೊತೆಯಾಗೆ ಇದ್ಬಿಡಿ. ನನ್ನ ಜೀವ ಇರೋ ಗಂಟ ನನ್ನ ಜೀವಕ್ಕಿಂತ ಹೆಚ್ಚಾಗಿ ನೋಡ್ಕೋತೀನಿ. ಅದೇಂಗಾತವ? ನಾವು ಪೋಡಿಗೆ ಒಡೆಯರು,
ಪೋಡಿನ ಒಡಿಯಾಗಿ ಬ್ಯಾಟ್ಗೆ ಹೋಗದೆ ತಪ್ಪಿಸ್ಕೊಂಡು ಎಲ್ಲೋ ಹೊಂಟೋದ ಅಂತ ಮಂದಿ ನಮ್ಮ ಮೇಲೆ ಅಪವಾದ ವರ್ಷಕ್ಕಿಲ್ವೇನವ. ನಾವು ನಮ್ಮ ಮಟ್ಟಿ ಬಿಟ್ಟು ಪೋಡ್ಬಿಟ್ಟು ಬಂದು ಇಲ್ಲಿ ಇದ್ಬಿಟ್ರೆ ನಮಗಾಗಲಿ ನಮ್ಮ ಕುಲಸ್ಥರಿಗಾಗಲಿ ಎಳ್ಳಷ್ಟು ಮರ್ವಾದೆ ಕೊಡೋಕ್ಕಿಲ್ಲ ನಮ್ಮ ಜನ. ಅದಕ್ಕೆ ಕೈ ಮುಗಿದು ಕೇಳ್ಕತೀನಿ ತಾಯಿ, ನನ್ನ ಕ್ಷಮಿಸ್ಬಿಡವ. ನಾವಂತೂ ಬಂದು ಇಲ್ಲಿರೋಕ್ಕಾಗಕ್ಕಿಲ್ಲ ಕಣವ. ಸಂಕವ್ವ, ನೀನು ನನ್ನ ಸೊಸೆ, ನೀಲೇಗೌಡ ನನ್ನ ಮಗ. ನಿಮ್ಮಿಬ್ಬರನ್ನ ದೂರ ಮಾಡಿ ನಾವು ನೆಮ್ಮದಿಯಾಗಿರೋಕ್ಕಾಗ್ತದ? ನೀವು ಸಂತೋಷವಾಗಿ ಬಾಳ್ಬೇಕು ಕಣವ್ವ. ಅವನು ಹುಲಿಯಂಗೆ ಬಾಳ್ಬೇಕು. ಅದಕ್ಕೆ ಅವನು ಬ್ಯಾಟಿಗೆ ಹೋಗಿ ಸೈ ಅನ್ನಿಸ್ಕೊಂಡ್ರೆ ನಿನಗೂ ಒಳ್ಳೇದಾಗ್ತದೆ, ನಮಗೂ ಒಳ್ಳೇದಾಗ್ತದೆ. ಅಟ್ಟಿ ಗೌರವನೂ ಉಳಿತದೆ. ನಮ್ಮ ಆಸೆಗಿಂತ ಪೋಡಿನ ಒತ್ತಾಸೆ ಆಗೋದ್ರಲ್ಲಿ ಆನಂದ ಐತೆ ಕಣವ. ಆಸೆ ಅನುಕೂಲಗಳು ಪಡೆದಷ್ಟು ಜಾಸ್ತಿ ಆಯ್ತಾನೆ ಇರ್ತವೆ. ಬುಟ್ಕೊಡೋದ್ರಲ್ಲಿರೋ ಸುಖ ಪಡ್ಕೊಳ್ಳೋದ್ರಲ್ಲಿ ಇಲ್ಲ ಕಣವ. ಅವ ಬರ್ತೀವಿ ಕಣವ. ಬಂದ ದಾರಿಗೆ ಸುಂಕ ಇಲ್ಲ, ಹಸಿದೊಟ್ಟೆಗೆ ಇಟ್ಟಿಲ್ಲ. ಹೋಗ್ತಾ ಹಳ್ಳದಾಗ ನೀರು ಕುಡ್ಕೊಂಡು ಹೋಯ್ತೀವಿ. ನಡಿ ನನ್ನ ನೋಡೆಯ. ಹೋಗ್ತೀವಿ ಕಣವ. ಬರ್ತೀವಿ ಕಣವ. ಅತ್ತಿವಾ, ಬಸ್ಸೆ ನಿಂತ್ಕೊಳ್ಳಿ. ಅತ್ಯವ, ಇಲ್ಲಿ ಗಂಟ ಬಂದು ಹಟ್ಟಿ ತವ ಬರ್ದೆ ಹಾಗೆ ಉಂಡೆ ಹೋಯ್ತಿದ್ದೀರಲ್ಲ. ನೀವಿಂಗೆ ಮಾಡಿದ್ರೆ ನಾ ಬದುಕಿದ್ರು ಸತ್ತಂಗ. ಬನ್ನಿ ಅತ್ಯವ, ಹಟ್ಟಿ ತವ ಹೋಗಿ ಹುಂಡ ಆಮ್ಯಾಕೆ ಹೋಗಿವ್ರಂತೆ. ಬೇಡಕ್ಕನವ, ನಮಗೀಗ ಹಸುವಿಲ್ಲ. ನಿನ್ನ ಮಾತು ಕೇಳಿ ನಮ್ಮ ಹೊಟ್ಟೆ ತುಂಬೋಯ್ತು ಕಣವ. ನಿನ್ನ ಸಂಕಟ ಏನು ಅಂತ ಅರ್ಥ ಮಾಡ್ಕೊಳ್ದೆ ನಮ್ಮ ಕಷ್ಟ ಹೇಳ್ಕೊಳಕ್ ಬಂದ್ವಲ್ಲ. ಮಾವಯ್ಯ, ಇಲ್ಲಿಂದ ನೀವು ಒಂದು ಹೆಜ್ಜೆನು ಮುಂದೆ ಇಟ್ರ ನನ್ನ ಯಾಕೆ ಕಾಣೆ. ನೀನು ಮಾತು ಕೊಡದೆ ನಿನ್ನ ಹಟ್ಟಿಗೆ ನಾವು ಬರೋಕ್ಕಿಲ್ಲ. ನೀನೇ ನಮ್ಮ ಆಣೆನ ಮುರಿದ್ಮ್ಯಾಕೆ ನಾವು ಮುರಿಯೋದಲ್ಲಿ ತಪ್ಪೇನೇ ಇಲ್ಲ. ಅತ್ಯವ, ನಾ ಆಣೆ ಮೀರಿದೆ ಅಂತ ಯಾರು ಹೇಳಿದ್ದು? ಅಂದರೆ ನನ್ನ ಕಷ್ಟನ ಹೇಳ್ಬೇಕು ಅನಿಸ್ತು, ಹೇಳ್ದೆ. ನನ್ನ ಪರಿಸ್ಥಿತಿನ ತಿಳಿಸ್ಬೇಕು ಅಂತೂ ತಿಳಿಸ್ಬಿಟ್ಟೆ. ಆದರೆ ನಾ ಭಾಷೆ ಕೊಡೋಕ್ಕಿಲ್ಲ ಅಂತ ಯಾರು ಹೇಳಿದ್ರು ಅತ್ಯವ? ಅಪ್ಪಯ್ಯ ಅವ್ವಯ್ಯ ತವ್ರ ಹಟ್ಟಿ ತೊರೆದು ಗಂಡನ ಹಟ್ಟಿನೇ ಸ್ವರ್ಗ ಅಂತ ಬಂದೋಳ್ನ ಸೊಸೆ ಅಂತ ಕಾಣ್ದೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕಂಡ್ರಿ. ತಾಯಿ ಮಕ್ಕನೇ ನೋಡ್ದಿರೋ ನನಗೆ ಅತ್ಯನೇ ತಾಯಿ ಅಂತ ನೆನ್ಸ್ಕೊಂಡು ಬಾಳ್ದೆ. ಆದರೆ ಶಾನೆ ದಿನ ಆ ಹಟ್ಟಿಲಿ ಬಾಳ್ವೆ ಮಾಡೋ ಅದೃಷ್ಟ ನನಗಿರ್ಲಿಲ್ಲ ಅಂತ ಕಾಣ್ತದೆ. ಯಾರು ಏನು ಮಾಡೋಕ್ಕಾಗತ್ತು? ಅತ್ಯವ, ಮಾವಯ್ಯ, ನಿಮಗೆ ನಾನು ಭಾಷೆ ಕೊಡೋದ್ರಿಂದ ಸಂತೋಷ ಆಯ್ತದಂದರೆ ನಾ ಭಾಷೆ ಕೊಡೋಕೆ ಒಪ್ಕೋತೀನಿ. ಮಾವಯ್ಯ, ನಾನು ಒಳಿಯ ನೀಲೇಗೌಡನ್ನ ಹೆಜ್ಜೆನ ಮೇಲೆ ಹೆಜ್ಜೆನ ಬ್ಯಾಟೆಗೆ ಕಳಿಸ್ಕೊಡೋ ಜವಾಬ್ದಾರಿ ನಂದು. ಅವನ್ನ ಒಪ್ಸೋ ಜವಾಬ್ದಾರಿ ನನಗ ಇರಲಿ. ನೀವಾದ್ರೆ ಚಿಂತೆ ಬಿಟ್ಬಿಡಿ.
ಸಂಕವ. ಆದರೆ ನಾವಿಲ್ಲಿಗೆ ಬಂದಿರೋ ವಿಷಯ ನಿನ್ನ ಹತ್ರ ಮಾತು ತಗೊಂಡ್ರೋ ವಿಷಯ ಯಾವುದೇ ಕಾರಣಕ್ಕೂ ನೀಲೇಗೌಡನಿಗೆ ತಿಳಿಸ್ಬೇಡ ತಾಯಿ. ಆಗ್ಲಿ ಮಾವಯ್ಯ, ನಾ ಹೇಳಕ್ಕಿಲ್ಲ. ಊರಿನ ಜನ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲ ಬರ್ತಾರೆ. ತಮ್ಮ ಕೆಲಸ ಆದಮೇಲೆ ನಿನ್ನ ಮೂಸು ನೋಡಕ್ಕಿಲ್ಲ. ಯಾವತ್ತಿದ್ರು ಗಂಡ ಹೆಡ್ತಿಗಾಗಬೇಕು, ಹೆಡ್ತಿ ಗಂಡನಿಗಾಗಬೇಕು. ಈ ಮುಖಂಡರು ದೇವರು ಪುಣ್ಯ ಅಂತ ಎದುರಿಸ್ತಾರೆ. ನೀನ್ ಯಾವುದಕ್ಕೂ ಸೋಲ್ಬಾರ್ದು. ನೀನ್ ಬೇಟೆಗೆ ಹೋಗ್ಲೇಬಾರ್ದು, ಹೋಗ್ಬಾರ್ದು. ಅಲ್ಲ ಮಾವ, ಅದು ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ನಾನು ಏನು ಹೇಳ್ತೀನಿ ಅದನ್ನ ಕೇಳಬೇಕು ಅಷ್ಟೇ. ನೀನೇನಾದ್ರೂ ಬೇಟೆಗೆ ಹೋದ್ರೆ ಇಲ್ಲಿ ನಿನ್ನ ಹೆಂಡ್ರನ್ನ ಬೇಟೆ ಆಡ್ಬಿಡ್ತಾರೆ. ಹುಷಾರ್. ಆದ್ರೂ ನನ್ನ ಹೆಂಡ್ರು ಅಷ್ಟು ಸುಲಭವಾಗಿ ಯಾರಿಗೂ ಒಲೆಯಕ್ಕಿಲ್ಲ ಮಾವ. ನೋಡಿರ್ಲಿಲ್ಲ, ಸಂಕವ ಬಂಗಾರದಂತ ಹೆಣ್ಣು ಮಗಳು. ಕಾಡಿನಲ್ಲಿ ಒಂಟಿ ಇರ್ತಾಳೆ. ಬೇರೆ ಗಂಡಸರು ಸುಮ್ಕಿರ್ತಾರ? ಮೊದಲೇ ಅವರು ಕಾಡು ಜನರು. ಹೋಗ್ತಾ ಬರ್ತಾ ನೋಡ್ತಾರೆ, ಮಾತಾಡಿಸ್ತಾರೆ, ಕೆಣಕ್ತಾರೆ, ಆಮೇಲೆ ಹೊಲಿಸ್ಕಳ್ದೆ ಬಿಡ್ತಾರ. ನನ್ನ ಹೆಂಡ್ರನ್ನ ಕಾಯೋ ಕಾಳಜಿ ನಂದು. ನನ್ನ ಜೀವ ಹೋದ್ರು ಸರಿನೇ, ಅವಳನ್ನ ಬಿಟ್ಬಿಡೋ ಮಾತೇ ಇಲ್ಲ. ಸಂಕವ್ವ ಅನ್ನೋ ಸುಂದ್ರಿ ಈ ಜನ್ಮದಾಗೆ ನೀಲೇಗೌಡನಿಗೆ ಒಬ್ಬನಿಗೆ ಮೀಸಲು. ಇಂಥ ಮೀಸಲು ಮಾಡಿದಿನ ಮುಟ್ಟಕ್ಕೆ ಬಂದವ್ರನ್ನ ನಾನು ಬಿಟ್ಬಿಡ್ತೀನ, ಸಿಗ್ದಾಕ್ಬಿಡ್ತೀನಿ. ಮರ್ಯಾದೆ ಇರೋರು ಮೀಸಲು ನೀರನ್ನ ಕುಡಿಯಕ್ಕೆ ಹೋಗಿಲ್ಲ. ಮೂರು ಬಿಟ್ಟವರು ಮುಟ್ಟೆ ಇರ್ತಾರ್ಯೆ. ಮಾವಯ್ಯ, ನೀನ್ ಯಾಕೋ ಶಾನೆ ಭಯ ಹುಟ್ಟಿಸ್ತಾ ಇದ್ಯಾ? ಇದು ಸರಿನಾ ನಿಂಗೆ? ಇಲ್ಲ, ಯೋಚನೆ ಮಾಡು. ಒಂದಿನ ಅಲ್ಲ, ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲ, 9 ತಿಂಗಳು. ಯಾರ ಅಡ್ಡಿಗೆ ಬರ್ತಾರೋ ಒಯ್ತಾರೋ ಒಂದು ತಿಳಿಯಾಕಿಲ್ಲ. ಸಂಕವ್ ನನಗೆ ಅಂಜನ ಇಕ್ಕಿ ಕರ್ಕೊಂಡು ನಟ್ಟೋದ್ರೆ ಏನ್ ಮಾಡ್ತೀಯ ಹೇಳು?